ನಮಸ್ತೆ ಸ್ನೇಹಿತರೆ, ನನ್ನ ಮೊದಲ ವಿಡಿಯೋನ ಭಗವದ್ಗೀತೆ ಬಗ್ಗೆ ಹೇಳೋದ್ರ ಮೂಲಕ ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮ್ಗಳ ಸಪೋರ್ಟು ಹೀಗೆ ಇರಲಿ. ಭಗವದ್ಗೀತೆನ ಎಲ್ಲರೂ ಓದಿ ಅಂತ ಹೇಳ್ತಾರೆ. ಓದಿದ್ರೆ ಏನು ಲಾಭ, ಯಾಕೆ ಓದಬೇಕು ಅಂತ ನಾನು ಚಿಕ್ಕದಾಗಿ ಈ ವಿಡಿಯೋನಲ್ಲಿ ಹೇಳ್ತೀನಿ. ಕೊನೆ ತನಕ ಭಗವದ್ಗೀತೆ ರಚನೆ ಆಗೋ ಸಂದರ್ಭ ನಿಮ್ಗೆಲ್ಲರಿಗೂ ಗೊತ್ತಿದೆ. ಖುಷಿನಲ್ಲಿ, ಸಂತೋಷದಲ್ಲಿ, ನೆಮ್ಮದಿಯಲ್ಲಿ, ಮಹದಾನಂದದಲ್ಲಿ ತೇಲಾಡಬೇಕಾದ್ರೆ ಭಗವದ್ಗೀತೆನ ಬರೆದಿಲ್ಲ, ಭಗವದ್ಗೀತೆನ ಹೇಳಿಲ್ಲ. ಒಂದು ಕಡೆ ದೊಡ್ಡ ರಣರಂಗ, ಇಡೀ ಪ್ರಪಂಚದಲ್ಲಿ ನಡೆದಂಥ ಘೋರ ಯುದ್ಧ. ಅದು ಇನ್ನೇನು ಪ್ರಾರಂಭ ಆಗಬೇಕು. ಶತ್ರು ಸೈನ್ಯ, ಮಿತ್ರ ಸೈನ್ಯ, ಬಂಧು ಬಳಗ, ಗೆಳೆಯರು ಎಲ್ಲರೂ ಇಡೀ ಆರ್ಯವರ್ತ ಹೊತ್ತು ಯುದ್ಧ ಮಾಡ್ತಾ ಇರುತ್ತೆ. ಇನ್ನೇನು ಯುದ್ಧ ಪ್ರಾರಂಭ ಆಗಬೇಕು ಅನ್ನೋ ಸಂದರ್ಭದಲ್ಲಿ ಅರ್ಜುನ ಹತಾಶೆಗೊಳಗಾಗ್ತಾನೆ, ಗೊಂದಲಕ್ಕೀಡಾಗ್ತಾನೆ, ಜಿಗುಪ್ಸೆಗೊಳಗಾಗ್ತಾನೆ. ರಥ ಹಿಡಿದು ಕೆಳಗಡೆ ಬಂದ್ಬಿಡ್ತಾನೆ. ನಾನು ಯುದ್ಧ ಮಾಡಲ್ಲ ಅಂತ ಸಾರಥಿಯಾಗಿದ್ದಂತಹ ಭಗವಾನ್ ಶ್ರೀಕೃಷ್ಣ ಅವರು ಅಂತಹ ಸಂದರ್ಭದಲ್ಲಿ ಅರ್ಜುನನಿಗೆ ಭಗವದ್ಗೀತೆ ಬೋಧನೆ ಮಾಡ್ತಾರೆ. ಇವತ್ತಿನ ಜನರೇಷನಲ್ಲಿ ನಾವು ನೀವು ಎಲ್ಲ ನೆಮ್ಮದಿ, ಸಂತೋಷ, ಆನಂದಕ್ಕಿಂತ ಡಿಪ್ರೆಷನ್, ಟೆನ್ಷನ್, ಆಂಗ್ಸೈಟಿ, ಲೋನ್ಲಿನೆಸ್, ಬ್ರೇಕಪ್ಸು, ಲವ್ ಫೇಲ್ಯೂರ್ಸು, ಫ್ಯಾಮಿಲಿ ಇಶ್ಯೂಸು, ಲೈಫಲ್ಲಿ ಇನ್ನೂ ಸೆಟ್ಲ್ ಆಗಿಲ್ಲ, ಏನೂ ಸಾಧನೆ ಮಾಡಿಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ, ಯಾರೂ ಸಪೋರ್ಟ್ ಮಾಡಲ್ಲ, ಬರೀ ತುಳಿತಿದ್ದಾರೆ, ಶತ್ರುಗಳು ನಮ್ಮನ್ನು ಹಾಳು ಮಾಡ್ತಾ ಇದ್ದಾರೆ ಅನ್ನೋ ಟೆನ್ಷನ್ನು, ಅಂತಹ ಗೊಂದಲ, ಅಂತಹ ಜಿಗುಪ್ಸೆಯಲ್ಲಿ ಮುಳುಗೋಗ್ಬಿಟ್ಟಿದೆ. ನಾವೇನಿವತ್ತಿದೀವಲ್ಲ ಈ ಸಂದರ್ಭದಲ್ಲಿ, ಇವತ್ತೇನು ನಮ್ಮ ಪರಿಸ್ಥಿತಿ ಇದೆಯಲ್ಲ, ಇದೇ ಪರಿಸ್ಥಿತಿ ಅವತ್ತು ಅರ್ಜುನನ ಈ ಒಂದು ಪರಿಸ್ಥಿತಿನ ಹೊರಗಡೆ ತರಬೇಕು ಅಂತ ಕೃಷ್ಣ ಅವರು ಭಗವದ್ಗೀತೆ ಭಗವದ್ಗೀತೆಯನ್ನು ಕೇಳಿದಂತಹ ಅರ್ಜುನ ಈ ಎಲ್ಲ ಜಿಗುಪ್ಸೆಗಳಿಂದ, ಎಲ್ಲ ಗೊಂದಲಗಳಿಂದ ಹೊರಗೆ ಬರ್ತಾರೆ. ಒಂದು ಅವನ ಮನಸ್ಸು ತಿಳಿಯಾಗುತ್ತೆ, ತನ್ನ ಗುರಿ ಏನಂತ ಗೊತ್ತಾಗುತ್ತೆ, ನನ್ನ ಜೀವನ ಏನಂತ ಗೊತ್ತಾಗುತ್ತೆ, ತನ್ನ ಬದುಕು ಏನಂತ ಗೊತ್ತಾಗುತ್ತೆ. ಯುದ್ಧ ಮಾಡ್ತಾರೆ. ಮಹಾನ್ ದೊಡ್ಡ ಯುದ್ಧ ಕುರುಕ್ಷೇತ್ರ. ಅಂಥದ್ರಲ್ಲಿ ನಾವು ನೀವು ಅನುಭವಿಸ್ತಿರೋ ಈ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ನಾವು ಹೊರಗಡೆ ಬರೋಣ. ಬಂದೇ ಬರ್ತೀವಿ, ಎದುರಿಸ್ತೀವಿ. ಜೀವನದಲ್ಲಿ ಒಂದು ಸಲಿನಾದರೂ ಭಗವದ್ಗೀತೆ ಎಲ್ಲ ಸಮಸ್ಯೆಗಳಿಂದ ನೀವು ಹೊರಗಡೆ ಬರ್ತೀವಿ. ನಮ್ಮ ಎಲ್ಲ ಸಮಸ್ಯೆಗಳಿಂದ, ಹತಾಶೆಯಿಂದ, ಜಿಗುಪ್ಸೆಯಿಂದ ನಮ್ಮನ್ನು ಹೊರಗಡೆ ತರಬೇಕು ಅಂದರೆ ಮತ್ತೆ ಶ್ರೀಕೃಷ್ಣ ಪರಮಾತ್ಮನೇ ಹುಟ್ಟು ಬರಬೇಕು ಅಂತ ಇಲ್ಲ. ಆತ ಕೊಟ್ಟಿರುವಂತಹ